ಅವ್ರ ಫೋನ್ ನನ್ನ ಹತ್ರನೇ ಇತ್ತು. ಜನರೆಲ್ಲ ಫೋನ್ ಮಾಡಿ ತುಂಬ ಪ್ರೀತಿ ಕೊಟ್ಟರು, ವಿಶ್ವಾಸ. ಇಷ್ಟು ದಿನ ತನಕ ಅವ್ರು ಇದ್ದಿದ್ದು ಜನರ ಪ್ರೀತಿಯಲ್ಲಿ, ಮತ್ತು ನಾವು ಬದುಕ್ತಾ ಇರೋದು ಅದೇ ಜನರ ಪ್ರೀತಿಯಲ್ಲಿ, ವಿಶ್ವಾಸದಲ್ಲಿ. ಕೊನೆಗೆ ನಂಗೊಂದು ಮಾತು ಹೇಳೋರು, ಕ್ರಿಕೆಟರ್ ಆಗೋ ಮಗನೇ ಅಂತ. ಇದು ಯಾರು ಲಾಸ್ಟಲ್ಲಿ ನಾನು ಒಬ್ಬನೇ ಇದ್ದಿದ್ದು, ಎಲ್ಲರೂ ಯಾರೂ ಇರಲಿಲ್ಲ. ನನ್ನ ಉಳಿಸ್ಕೊಂಡ್ರು, ನಂಗೆ ನನ್ನ ಮಗ ಬೇಕು ಅಂತ. ನಾನು ಪಂಚ ಪ್ರಾಣ ಉಳಿಸ್ಕೊಂಡ್ರು, ಹೇಳೋರು ಮಗನೇ ಕ್ರಿಕೆಟರ್ ಆಗ್ಬಿಡು, ನಾನು ಇರದೇ ಇರಲಿ ಅಂದರು. ನೀನಿದ್ರೆ ನಂಗೆ ತುಂಬ ಇದಂದ್ಬಿಟ್ರು. ಅವ್ರಿಗೆ ಉಸಿರಾಡೋಕ್ಕಾಗದೇ ಇದ್ರು ಮಾತಾಡಿದ್ರು. ಅದೇ ಕೊನೆ ನೆನಪು, ಕೊನೆ ಕ್ಷಣದಲ್ಲಿ. ಅದೇ ಲಾಸ್ಟ್ ಮಾತಾಡಿದ್ದು ಯಾರ ಹತ್ರ. ಅದಾದಮೇಲೆ ನನ್ನ ಮನೆಗೆ ಕಳಿಸೋರು, ತಿಂಡಿಗೆ ಬಾ ಆಮೇಲೆ ಅಂತ ಹೇಳುವೆ. ಹೋದೆ, ತಿಂಡಿಗೆ ಹೋಗೋಷ್ಟರಲ್ಲಿ ಇಲ್ಲ ಅಂದರು. ನೋಡಿದೆ, ಇವಾಗ ಇಲ್ಲೇ ಮಲ್ಕೊಂಡಿದ್ದಾರೆ, ಕರೆದ್ರು ಎದ್ದೇಳಲ್ಲ. ನೀವೆಲ್ಲ ಬಂದ್ರಿ, ಬೆಳಗಿಂದ ಇದ್ರಿ, ಮಳೆ ಬಂತು, ನೀವೆಲ್ಲ ಪ್ರೀತಿ ವಿಶ್ವಾಸ ಮಾಡಿದ್ರಿ, ಸಹಾಯ ಮಾಡಿದ್ರಿ, ಹೇಳಿದ್ರೆ ಏನೇ ಇದ್ರು ನಾನು ಇದೀನಂತ. ಯಶ್ ಮಾಮ ಬಂದರು, ಧ್ರುವ ಮಾಮ ಬಂದರು, ಎಷ್ಟೊಂದು ಅಂಕಲ್ಸ್ ಎಲ್ಲ ಬಂದರು, ಫಿಲಮ್ ಇಂಡಸ್ಟ್ರಿಯಿಂದ ಬಂದರು, ಮಾತಾಡಿದ್ರು. ಯಶ್ ಮಾಮನೂ ಹೇಳಿದ್ರು, ಈ ದುನಿಯಾ ಹಿಂಗೆ, ಇವಾಗ ಅಪ್ಪ ಇರ್ತಾರೋ ಇಲ್ಲೋ, ನೀವು ನಿಮ್ಮ ಕಾಲಲ್ಲಿ ನಿಂತ್ಕೋಬೇಕು, ಏನು ಟೆನ್ಷನ್ ತೊಗೋಬೇಡಿ, ನಾನು ಇರ್ತೀನಿ, ನೀವು ನಿಮ್ಮ ಕಾಲಲ್ಲಿ ನಿಂತ್ಕೊಳ್ಳಿ, ಸಾಧನೆ ಮಾಡಿ, ಅದೇ ನಿಮ್ಮ ಅಪ್ಪನ ಹೆಸರು ಉಳಿಸುತ್ತೆ. ನಿಮ್ಮಪ್ಪ ಹೋದ್ರಂದಿದ ತಕ್ಷಣ ನಿಮ್ಮಪ್ಪನ ಹೆಸ್ರನ್ನ ಈ ಇಂಡಸ್ಟ್ರಿಯಿಂದ ತೆಗಿಯಂಗೆ ಮಾಡಬೇಡಿ, ಮರ್ತೋಗ್ತಾರೆ ಜನರು. ನೀವು ಆವಾಗ ಬರ್ತಾಯಿರ್ರಿ, ಸೌಂಡ್ ಮಾಡ್ತಾನೆ ಇರಬೇಕು, ಆವಾಗಲೇ ನಿಮ್ಮಪ್ಪನ ಹೆಸರು ನೆನಪಿಟ್ಕೊಳ್ಳೋದು. ನಿಮ್ಮಪ್ಪ ನಿಮ್ಗೆ ಕೊಟ್ಟಿರೋದು ಒಂದು ದೊಡ್ಡ ಕೊಡುಗು ಅಂದರೆ ಅವ್ರ ಕೊನೆ ಹೆಸರು ರಾಯ್. ನನ್ನ ಕರೆದೇ ಜನರು ರಾಯ್ ಅಂತ, ನಮ್ಮಪ್ಪ ನಿಮ್ಗೆ ಕೊಟ್ಟಿರೋ ಹೆಸರು. ತುಂಬ ಖುಷಿ ಆಯಿತು.